ಯಾರಿಲ್ಲ, ಹೇಳೋರು ಕೇಳೋರು ಯಾರು ಇಲ್ಲ ಆಫೀಸ್ಗೆ. ಎಷ್ಟು ದಿನದಿಂದ ಅಲಿಬೇಕು? ಈ ಸ್ಥಿತಿ ಆದರೆ ಸರ್ವೆ ಇಲಾಖೆಗಳು ಏನು ಯಾರ ಹತ್ರ ಕೇಳೋದು ನಾವು? ಇವ್ರು ಯಾವಾಗ ಬರ್ತಾರಂತ ಒಂದು ಬೋರ್ಡ್ ಕೂಡ ಹಾಕಲಿಲ್ಲ. ನಾವು ಇಂಥ ದಿನ ಸಿಗ್ತೇವೆ, ನೀವು ಬನ್ನಿ ಅಂತ ಹಾಕಲಿಲ್ಲ. ನೀವು ಕೊಡುವ ತರೀಕೆರೆ ಆ ಕಡೆ ಚಾಟ್ಪಡಾಗುತ್ತೆ. ಜಿಲ್ಲಾಧಿಕಾರಿಗಳಿಗೆ ಕೊಪ್ಪಕ್ಕೆ ಬಂದ್ಬಿಟ್ಟು ಕೊಪ್ಪದಲ್ಲಿ ಏನಾಗಿದೆ ಅಂತ ಕೇಳುವ ಸೌಜನ್ಯ ಅವರಿಗಿಲ್ವಾ? ಕೊಪ್ಪ ಚಿಕ್ಕಮಗಳೂರು ಜಿಲ್ಲೆ ವ್ಯಾಪ್ತಿಗೆ ಬರೋದಲ್ವಾ? ಯಾಕೆ ಇದು ಮಾಡೋದಿಲ್ಲ? ಒಬ್ಬ ಡಿ ಸಿಗಳ ಜವಾಬ್ದಾರಿ ಇಲ್ವಾ? ಇಂಥ ಬೇಜವಾಬ್ದಾರಿ ಡಿ ಸಿಗಳು ನಮ್ಮ ಡಿಸ್ಟಿಕ್ಗೆ ಬರ್ಬೋದು. ಇದನ್ನು ಬಗೆಹರಿಸ್ಕೊಡದೆ ಹೋದರೆ ಬಿಡೋದಿಲ್ಲ. ದಯವಿಟ್ಟು ಇದನ್ನು ಬಗೆಹರಿಸಬೇಕು. ಇಲ್ಲಿ ನಿರಂತರವಾಗಿ ಯಾವ ಫೈಲ್ ಏನಾಗಿದೆ, ಡಾಕ್ಯುಮೆಂಟ್ ಏನಾಗಿದೆ, ಕೂತು ಸಾರ್ವಜನಿಕರಿಗೆ ಮಾಹಿತಿ ಕೊಡದೇ ಇರತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ ನಮ್ಮ ಈ ರಾಜ್ಯದಲ್ಲಿ. ಅದು ಆಗಬೇಕು. ಕೂಡ ಕಾರ್ತಿಕ್ ಬರ್ತಿದ್ರು, ಹೋಗ್ಲಿಕ್ಕೆ ಈಗ ಪ್ರಣೀತ ಇದ್ದವರು ಹೆಲ್ತ್ ಸರಿಯಿಂದ ಮದುವೆ ಆಯಿತು. ಈಗ ಅದು ಮದುವೆ ಮುಗಿತು, ಗಾಲ್ ಬ್ಲಾಡರ್ ಸ್ಟೋನ್ ಅಂತ ಏನೋ ಆಗಿದೆ ಅಂತ ಸ್ವಲ್ಪ ಅದು ಆಪರೇಷನ್ ಮಾಡ್ಕೊಂಡ್ರೆ ಲಿವರ್ ಹೋಗುತ್ತೆ ಅಂತ ಆಯುರ್ವೇದಿಕ್ ಆಗಿರುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ ಸರ್. ಈಗ ನಾಳೆಯಿಂದ ಇಲ್ಲಿ ಯಾರಾದರೂ ಕಂಪ್ಯೂಟರ್ ಕೂತಿರ್ತೀವಿ ಸರ್, ವಾರದ ಓಕೆ.